ಸ್ನೇಹಿತರೆ, ಭಾಳಷ್ಟು ಜನ ಈ ಸಮೀಪ ದೃಷ್ಟಿ ದೋಷ, ದೂರ ದೃಷ್ಟಿ ದೋಷ ಇವುಗಳನ್ನು ಎಕ್ಸಾಮ್ ಹಾಲ್ನಲ್ಲಿ ಹೋಗಿ ಕನ್ಫ್ಯೂಷನ್, ಸಮೀಪ ದೃಷ್ಟಿ ದೋಷಿಗೆ ಯಾವ ಮೊಸರು ಯೂಸ್ ಮಾಡ್ತಾರೆ, ದೂರ ದೃಷ್ಟಿ ದೋಷಿಗೆ ಯಾವ ಮೊಸರು ಯೂಸ್ ಮಾಡ್ತಾರೆ, ಹಾಗೆ ಸಮೀಪ ದೃಷ್ಟಿ ದೋಷಕ್ಕೆ ಏನಂತ ಕರೀತಾರೆ, ಹೀಗೆಲ್ಲ ಕನ್ಫ್ಯೂಷನ್ ಇರೋದ್ರಿಂದ ಒಂದು ಶಾರ್ಟ್ ಟ್ರಿಕ್ಸನ್ನು ಕೊಡಲಾಗಿದೆ. ಸರಿಗಮ ಪದನಿಸ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಇದನ್ನು ರಿವರ್ಸ್ ಮಾಡೋದು. ಸನಿದಪ ಮಗರಿಸ, ಸನಿದಪ ಮಗರಿಸ ಮಾಡಿದ ತಕ್ಷಣ ಮೊದಲನೆಯ 4 ಅಕ್ಷರಗಳು ಸನಿದಪ ಮಗರಿಸ ಇದೆ. ಸನಿದಪ ಅಷ್ಟು ತಗೊಂಡು ಸನಿ ದಪ 2 ಪದಗಳನ್ನು ಮಾಡಿಕೊಂಡು, ಸ ಅಂದ್ರೆ ಸಮೀಪ ದೃಷ್ಟಿ ದೋಷ, ನೀ ಅಂದರೆ ನಿಮ್ನ ಮೊಸರ, ಸನಿ ಅಂದ್ರೆ ಸಮೀಪ ದೃಷ್ಟಿ ದೋಷ, ನೀ ಅಂದರೆ ನಿಮ್ನ ಮೊಸರು ಯೂಸ್ ಮಾಡೋದ್ರಿಂದ ಇದನ್ನು ಸರಿದೂಗಿಸ್ಬೋದು. ಈ ಸಮಸ್ಯೆಯನ್ನು ಕಾನ್ಕೇವ್ ಲೆನ್ಸ್ ಅಂತ ಕರಿತೀವಿ. ಅದೇ ರೀತಿ ದಪ, ಸನಿ ದಪ, ದಪ ಅಂದರೆ ದೂರ ದೃಷ್ಟಿ ದೋಷ. ಇದನ್ನೇ ಯಾವ ಒಂದು ಮೊಸರು ಯೂಸ್ ಮಾಡುವುದರ ಮೂಲಕ ಸಮಸ್ಯೆಯನ್ನು ಸರಿದೂಗಿಸ್ತೇವೆ ಅಂತ ಪೀನ ಮೊಸರನ್ನು ಯೂಸ್ ಮಾಡುವುದರ ಮೂಲಕ ಈ ಸಮಸ್ಯೆಯನ್ನು ಸರಿದೂಗಿಸ್ಬೋದು. ಇದನ್ನು ಕಾನ್ವೆ